ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ಶನಿವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ತುಂಬ ರೋಚಕವಾಗಿ ನಡೀತಾ ಇದೆ. ಈಗ ನಿತಿನ್ ನಮ್ಮ ಸ್ವಾತಿ ವಂಶಿ ನಡುವೆ ನಡೀತಾ ಇರೋ ಒಂದು ಸಮರಕ್ಕೆ ಒಂದು ಮುಕ್ತಾಯ ಅಂತಾನೆ ಹೇಳ್ಬೋದು. ವಂಶಿ ಈಗ ನಿಜವಾಗ್ಲೂ ಸ್ವಾತಿಗೆ ತಾಳಿ ಕಟ್ಟಬೇಕಾಗಿರೋ ಸಂದರ್ಭ ಬಂದು ಒದಗಿದೆ. ನೋಡೋಣ ಈಗ ವಂಶಿ ತಾಳಿ ಕಟ್ತಾರ, ತಾತಾಜಿ ಇದಕ್ಕೆ ಸಮಾಧಾನಕ್ಕೆ ಇಲ್ಲ ವಂಶಿ ಮಾತಿಗೆ ಒಪ್ತಾರ, ಸ್ವಾತಿ ಮಾತಿಗೆ ಒಪ್ತಾರ, ಅದು ನೋಡೋಣ. ಒಟ್ಟಿನಲ್ಲಿ ಈ ಕಡೆ ವಂಶಿಗೆ ಗೊತ್ತಿಲ್ಲದೆ ಏನೋ ಒಂದು ಪೂಜೆ ಇದೆ ಅಂತ ಎಲ್ಲ ಸಿದ್ಧತೆ ಮಾಡಿಕೊಂಡು ಸ್ವಾತಿಗೆ ತಾಳಿ ಕಟ್ಟಲೇಬೇಕು ಅಂತ ತಾತ ಅಜ್ಜಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಧಾರಾವಾಹಿ ಅಪ್ಡೇಟ್ ನಾನು ನಿಮಗೆ ಕೊಡ್ತೀನಿ, ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ನಮ್ಮ ಭವಾನಿ ಮತ್ತು ತಾತ ಇಬ್ಬರು ಸೇರಿ ನಾವು ವಂಶಿ ಮತ್ತು ಸ್ವಾತಿ ಮದುವೆನ ನೋಡೇ ಇಲ್ಲ, ಇನ್ನು ನಾವು ಪದ್ಮ ಅವ್ರಿಗೆ ಸಮಾಧಾನ ಮಾಡಬೇಕು ಅಂದರೆ ನಾವು ಈ ಒಂದು ಕೆಲಸನ ಮಾಡಲೇಬೇಕು ರೀ ಅಂತೇಳ್ಬಿಟ್ಟು ಭವಾನಿ ಹೇಳ್ತಾ ಇರ್ತಾರೆ. ಏನು ಮಾಡೋದು ಭವಾನಿ ಅಂದರೆ, ರೀ ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ತುಂಬ ಹಣಕ್ಕೆ ಐಶ್ವರ್ಯಕ್ಕೆ ಬೆಲೆ ಕೊಡಲ್ಲ ರೀ. ಅವ್ರ ತಂದೆ ತಾಯಿ ಏನಿದ್ರು ನಾವು ಮಾನ ಮರ್ಯಾದೆ ಅದಕ್ಕೆ ಬೆಲೆ ಕೊಡ್ತಾರೆ. ಸ್ವಾತಿ ಈಗ ಈ ರೀತಿ ಮಾಡಿದಾಳೆ, ಮಗಳು ಮನೆ ಬಿಟ್ಟು ಓಡೋಗಿ ಮದುವೆ ಆಗಿದ್ದಾಳೆ ಅಂತ ಪದ್ಮ ಅವರು ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಸಮಾಧಾನ ಮಾಡಬೇಕು ಅಂದರೆ ಸ್ವಾತಿ ಮತ್ತು ವಂಶಿಗೆ ನಾವು ಶಾಸ್ತ್ರದ ಪ್ರಕಾರ ಮದುವೆ ಮಾಡಲೇಬೇಕು ಅಂತೇಳ್ಬಿಟ್ಟು ಇಬ್ಬರು ಒಂದು ಉಪಾಯನ ಮಾಡ್ತಾರೆ. ಇನ್ನು ವಂಶಿ ಹತ್ರ ಬಂದು ಈ ಥರ ಮದುವೆ ಮಾಡೋಣ ಅಂದಾಗ ವಂಶಿ ಇದ್ದವರು ಅದೆಲ್ಲ ಏನು ಬೇಡ ತಾತ, ನಾವು ಆಲ್ರೆಡಿ ಮದುವೆ ಆಗಿದ್ದೀವಿ, ಮತ್ತೆ ಮದುವೆ ಮಾಡೋ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾರೆ. ಆದರೆ ಅಜ್ಜಿ ತಾತ ಮತ್ತೆ ಒಂದು ಪ್ಲಾನ್ ಮಾಡ್ತಾರೆ. ಏನಪ್ಪ ಅದು ಅಂದರೆ, ಈ ವಂಶಿ ನಾವೇನೇ ಹೇಳಿದ್ರು ಒಪ್ಪಲ್ಲ, ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆನೋ ಇಲ್ಲ ಏನಾದರೂ ಒಂದು ಹೋಮ ಇದೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ನಾವು ಎಲ್ಲನೂ ಅರೇಂಜ್ ಮಾಡ್ಸೋಣ, ಆಮೇಲೆ ಇವರಿಬ್ಬರೇ ಪೂಜೆ ಕುತ್ಕೋಬೇಕು ಅಂತಲೂ ಹೇಳೋಣ. ಕುತ್ಕೊಂಡ್ಮೇಲೆ ನಮ್ದು ಇನ್ನೇನು ಇದೆಯಲ್ಲ, ಪುರೋಹಿತರನ್ನ ಕರೆಸಿ ತಾಳಿನ ತಂದು ಎಲ್ಲರ ಮುಂದೆ ಕಟ್ಟು ಅಂತ ಹೇಳಿದ್ಮೇಲೆ ವಂಶಿ ಕಟ್ಟೆ ಕಟ್ತಾನೆ, ಪ್ರೀತಿ ಮಾಡ್ತಾನೆ ಮದುವೆ ಆಗಿರೋದು ಅಂದ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಇನ್ನು ವಂಶಿ ಮತ್ತೆ ನಮ್ಮ ಸ್ವಾತಿ ನಡುವೆ ಒಂದಷ್ಟು ಮಾತುಗಳಾಗ್ತವೆ. ವಂಶಿಗೆ ಸ್ವಾತಿ ಸಿಕ್ಕಿ, ನೋಡಿ ನೀವು ನಮಗೆ ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಆ ಒಂದು ಕಂಡೀಷನ್ ಮೇಲೆ ನಾನು ಈ ತಾಳಿನ ಕಟ್ಕೊಂಡಿರೋವಂಥದ್ದು, ತಾತ ಅಜ್ಜಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಿಜವಾಗಿ ಮದುವೆ ಆಗೋಕ್ಕಾಗಲ್ಲ ಅಂದಾಗ, ಏಯ್ ಮೆಂಟ್ಲು, ನಿನ್ನನ್ನು ನಾನು ಮದುವೆ ಆಗ್ತೀನ, ಚಾನ್ಸ ಇಲ್ಲ, ನನಗೂ ಗೊತ್ತು, ಅದು ನಾನು ನಿನ್ನ ನೆನಪು ಮಾಡಬೇಕಾಗಿಲ್ಲ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಹೌದೌದು, ಭಾರಿ ಗೊತ್ತು ನಿನಗೆ ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಇವರಿಬ್ರು ಕಿತಾಪತಿ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ನಿತಿನ್ಗೆ ತುಂಬ ನೋವಾಗ್ತಿರುತ್ತೆ. ಇನ್ನು ಪದೇ ಪದೇ ಈ ರಾಗಿಣಿ ಅಪ್ಡೇಟ್ನ ಆ ಕಡೆ ಆ ಪಶುಪತಿ ಮತ್ತು ಅವರ ರಾಧೆಗೆ ಕೊಡ್ತಾ ಇರ್ತಾಳೆ. ಇನ್ನು ಇವರಿಬ್ರು ಮದುವೆ ನಾವು ಪಕ್ಕ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ನಿಜವಾಗ್ಲೂ ಇವರಿಬ್ರು ಮದುವೆ ಮಾಡಿಸ್ಲೇಬೇಕು, ಏನಂತ್ಯ ಅಂತೇಳ್ಬಿಟ್ಟು ಈ ಕಡೆ ಅವ್ರ ಅಪ್ಪಂಗೆ ಮಾಡಿದಾಗ, ನೋಡೋಣ ಅದೇನು ಮಾಡ್ತಾರೋ ಮಾಡಲಿ, ನನಗೇನೋ ಇವರು ಮದುವೆ ಆಗಿ ಆ ಸ್ವಾತಿಯ ಮನೆ ಸೇರಿದಾಳಲ್ಲ ಅದೇ ಹೊಟ್ಟೆ ಕಿಚ್ಚಮ್ಮ, ಮೊದಲು ಅವಳು ಅಲ್ಲಿಂದ ಆಚೆ ಹೊರಬೇಕು ಅಂದಾಗ, ಅಯ್ಯೋ ಡ್ಯಾಡಿ ನೀವು ಅಂದ್ಕೊಂಡಿರೋ ಥರ ಯಾವುದೂ ಇಲ್ಲ, ನನ್ನ ಪ್ರಕಾರ ಅವ್ರ ಮದುವೆ ಆಗಿದೆ ಅನ್ನೋದೇ ಡೌಟು, ಅದಕ್ಕೆ ಈಗ ಅಜ್ಜಿ ತಾತ ಸೇರಿ ಒಂದು ಪ್ಲಾನ್ ಮಾಡ್ತಿದ್ದಾರೆ ಅವ್ರು ಮದುವೆ ಮಾಡಿಸ್ಬೇಕು ಅಂತ, ನೋಡೋಣ ಏನೇನಾಗುತ್ತೋ ಅಂದ್ಬಿಟ್ಟು ಈ ಕಡೆ ಈ ರಾಗಿಣಿ ಹೇಳ್ತಾ ಇರ್ತಾಳೆ. ಇನ್ನು ಪೂಜೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾರೆ. ಪೂಜೆ ಮಾಡಬೇಕಾದ್ರೆ ಈ ಕಡೆ ಪೂಜೆಗೆ ಕುತ್ಕೋಬೇಕಾಗಿರೋ ದಂಪತಿಗಳು ಬಂದು ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಇನ್ನು ವಂಶಿ ಮತ್ತು ಸ್ವಾತಿ ಇದ್ದವರು, ಬಂದ್ರಪ್ಪ ನೀವೇ ಕುತ್ಕೋಬೇಕು, ನಮ್ಮ ಕೈಲಂತೂ ಆಗಲ್ಲ, ವಯಸ್ಸಾಗೋಗಿದೆ ಅಂದ್ಬಿಟ್ಟು ತಾತಾಜಿ ಹೇಳ್ತಾರೆ. ತಾತಾಜಿ ಇದೇನಿದು ನಿಮ್ಮದು ಹೊಸ ಪ್ಲ್ಯಾನು, ಏನಿದು ನಾವ್ಯಾಕೆ ಕುತ್ಕೋಬೇಕು ಅಂದಾಗ, ಅಲ್ಲ ಕಣೋ ಹೊಸ್ದಾಗಿ ಮದುವೆ ಆಗಿದೆ, ಪದ್ಮ ಅವ್ರನ್ನೂ ಸಹ ಹೋಗಿ ಭವಾನಿ ಇವತ್ತು ನಮ್ಮ ಮನೇಲಿ ನೀವು ನಿಮ್ಮ ಮಗಳು ಮದುವೆ ನೋಡಿಲ್ಲ ಅಲ್ವಾ, ನಿಮ್ಮ ಮಗಳ ಮೇಲೆ ಪ್ರೀತಿನೇ ಇದ್ದರೆ ಒಬ್ಬ ಹೆಣ್ಮಗಳು ನಿಮ್ಮ ಮೇಲೆ, ನಿಮ್ಮ ಮನೆ ಹೆಣ್ಮಗಳು ನಮ್ಮ ಮನೆಗೆ ಬಂದು ಸೇರಿದಾಳೆ, ಅವರಿಬ್ಬರು ಮದುವೆನ ನಮ್ಮಿಬ್ಬರು ಕುಟುಂಬದವರು ನೋಡಿಲ್ಲ, ಇನ್ನು ಆ ಒಂದು ಶುಭಗಳಿಗೆ ಮತ್ತೆ ಬರ್ತಾ ಇದೆ ಪದ್ಮ ಅವರೇ, ಎಲ್ಲ ಮುನ್ಸು ಕೋಪನ ಬಿಟ್ಬಿಟ್ಟು ದಯವಿಟ್ಟು ನೀವು ಆ ಸಮಾರಂಭಕ್ಕೆ ಬರಲೇಬೇಕು ಅಂತ ನಮ್ಮ ಭವಾನಿ ತಾತ ಹೋಗಿ ಮಾತಾಡ್ಕೊಂಬಂದಿರ್ತಾರೆ. ಹಂಗಾಗಿ ಈ ಕಡೆ ಪದ್ಮ ಮನೆಯವರು ಎಲ್ಲನೂ ಸಹ ಸ್ವಾತಿ ಮತ್ತು ವಂಶಿ ಮದುವೆ ನೋಡೋಕ್ಕೆ ಬಂದಿರ್ತಾರೆ. ಆದರೆ ಆ ವಿಚಾರ ಸ್ವಾತಿ ವಂಶಿಗೆ ಗೊತ್ತಿರಲ್ಲ ಇವರು ಮದುವೆ ಮಾಡ್ತಾ ಇದ್ದಾರೆ ಅಂತ. ಇನ್ನು ನಿತಿನೂ ಸಹ ಅಲ್ಲೇ ಇರ್ತಾರೆ. ಎಲ್ಲ ಸಿದ್ಧತೆ ಮಾಡ್ಕೊಂಡ್ಮೇಲೆ ಪೂಜೆಗೆ ಕುತ್ಕೊಬನ್ನಿ ಅಂತೇಳ್ಬಿಟ್ಟು ಪುರೋಹಿತರು ಕರೆದಾಗ ಒತ್ತಾಯದ ಮೇಲೆ ಹೋಗಿ ಇಬ್ಬರು ಕುತ್ಕೋತಾರೆ. ಪೂಜೆ ತಾನೇ, ಪೂಜೆ ಮಾಡಿದ್ರಾಯ್ತು ಅಂತೇಳಿ. ನಂತರ ತಾತ ಹಾಕೋ ಬಾಂಬ್ಗೆ ನಡುಗೋಗ್ತಾರೆ ವಂಶಿ. ಏ ವಂಶಿ, ಇದು ಪೂಜೆ ಹೌದು, ಆದರೆ ನಿಮ್ಮಿಬ್ರು ಮದುವೆ ನಾವು ನೋಡಿಲ್ವಲ್ಲಪ್ಪ, ಅದಕ್ಕೆ ಇನ್ನೊಂದ್ಸತಿ ಸ್ವಾತಿಗೆ ನೀನು ನಿನ್ನ ಕೈಯಾರೆ ತಾಲಿ ಕಟ್ಬಿಡು, ನಾವು ನೋಡಿಕೊಂಡು ಕಣ್ ತುಂಬ್ಕೊಂಡ್ಬಿಡ್ತೀವಿ ಕಣೋ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ತಾತ ಏನು ಮಾತಾಡ್ತಿದ್ದೀರಾ, ಇದೇನಿದು ನಿಮ್ದು ಹೊಸ ಪ್ಲ್ಯಾನ್ ಅಂದಾಗ, ಅಯ್ಯೋ ಒಳ್ಳೆ ಚೆನ್ನಾಗಾಯ್ತಲ್ಲೋ, ಪ್ರೀತಿಸಿ ಮದುವೆ ಆಗಿದ್ದೀರಂತೆ, ಎಲ್ಲರ ಮುಂದೆ ದೇವ್ರ ಮುಂದೆ ಮದುವೆ ಆಗಿದ್ದೀರಾ, ಆದರೆ ನಾವು ನಿಮ್ಮ ಮದುವೆ ನೋಡಬೇಕು ಅಂತ ಆಸೆ ಇರುತ್ತೆ ಅಲ್ವೇನ್ರೋ, ಹಂಗಾಗಿ ತಾಳಿ ಕೊಟ್ಟು ವಂಶಿ ಅಂತೇಳ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ತಾಲಿಗೆ ಅಂತೇಳ್ಬಿಟ್ಟು ಕೊಟ್ಟಾಗ ಈ ಕಡೆ ಸ್ವಾತಿಗೆ ಫುಲ್ಲು ಅವಳಿಗೆ ಏನು ಒಂಥರ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಅಲ್ಲ, ನಾನು ಈ ಒಂದು ಎಲ್ಪ್ ತೊಗೊಂಡಿರೋದೇ ಇವರು ನಾನು ದುಡ್ಡು ತೊಗೊಂಡಿದ್ದೀನಿ ಅಂತ, ಈಗ ನಾನು ಇವ್ರನ್ನ ಮದುವೆ ಆದರೆ ನಾನು ನನ್ನ
ಹೀರೋಗೆ ಏನು ಹೇಳಲಿ ಮತ್ತು ನಿತಿನ್ಗೆ ಏನು ಹೇಳಲಿ, ಅವ್ನು ನನ್ನ ಫ್ರಾಡ್ ಅಂತ ಅನ್ಕೊಂಬಿಡಲ್ವಾ? ಇವರೆಲ್ಲರೂ ಅನ್ಕೊಂಡಂಗೆ ಇಷ್ಟು ದಿನ ನಾನು ನಿತಿನ್ನ ಪ್ರೀತಿ ಮಾಡಿ ಈಗ ವಂಶಿನ ಮದುವೆ ಮಾಡ್ಕೊಂಡೆ ಅಂತ ಅನ್ಕೊಂಬಿಡಲ್ವಾ? ಇದಾಗಬಾರ್ದು, ಯಾವುದೇ ಕಾರಣಕ್ಕೂ ವಂಶಿ ನನ್ನ ಕೊರಳಿಗೆ ತಾಳಿ ಕಟ್ಟಬಾರ್ದು ಅಂದ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ಆದರೆ ಈ ಕಡೆ ನಮ್ಮ ವಂಶಿ ಇದ್ದವರು ತಾಳಿನ ಇಟ್ಕೊಂಡು ತಾತ ಅಜ್ಜಿ ಮುಖನ ನೋಡ್ಕೊಂಡು ಈಗ ಏನು ಮಾಡೋದು, ಇಂಥ ಒಂದು ಸಂದಿಗ್ಧ ಸ್ಥಿತಿಗೆ ನಾ ಸಿಗಾಕೋಬಿಟ್ನಲ್ಲ ಅಂದ್ಬಿಟ್ಟು ವಂಶಿ ಯೋಚನೆ ಮಾಡ್ತಾ ಇರ್ತಾರೆ. ನಿತಿನ್ನು ಈ ಕಡೆ ಪದ್ಮ ಅವ್ರ ಮನೆಯವರೆಲ್ಲರೂ ಸಹ ನಿಂತಿದ್ರೆ ಸ್ವಾತಿ ಈಗ ತಾಳಿ ಮಾತ್ರ ನನ್ನ ಕೊರಳಿಗೆ ಬೀಳಬಾರ್ದು, ಇದು ಅವ್ರಿಗೂ ಗೊತ್ತಲ್ವಾ, ಇವ್ನು ನನ್ನ ಯಾಕೆ ಮದುವೆ ಆಗ್ತಾನೆ ಅಂತ ಅವಳು ಅಂದ್ಕೊಂಡು ಕೂತಿರ್ತಾಳೆ. ಆದರೆ ವಂಶಿ ಆ ಕೈಯಲ್ಲಿದ್ದಂಥ ತಾಳಿನ ನಿಜವಾಗ್ಲೂ ಸ್ವಾತಿ ಕರಳಿಗೆ ಕಟ್ಟೆ ಬಿಡ್ತಾರ. ಸೊ ಅದನ್ನ ನೋಡಬೇಕಾಗಿದೆ. ಒಟ್ಟಿನಲ್ಲಿ ನಮ್ಮ ಸ್ವಾತಿ ನಿತಿನ್ ಒಂದಾಗ್ತಾರೆ ಅಂತ ನಾವು ಕಾಯ್ತಿದ್ರೆ ಇಲ್ಲಿ ಈ ಥರ ಒಂದು ಟರ್ನ್ ಇಕ್ಕಿದ್ದಾರೆ ಅಂತ ಗೊತ್ತಿರಲಿಲ್ಲ. ವಂಶಿ ಈಗ ನಿಜವಾಗ್ಲೂ ಸ್ವಾತಿ ಕೊರಳಿಗೆ ತಾಳಿ ಕಟ್ಟೆ ಬಿಟ್ರು ಅಂತಲೇ ಹೇಳ್ಬೋದು. ನೋಡೋಣ ಈ ಒಂದು ತ್ರಿಕೋನ ಪ್ರೇಮ ಕಥೆ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ವಂಶಿ ಮತ್ತು ಸ್ವಾತಿಯವರು ಒಂದಾಗಬೇಕಾ, ಇಲ್ಲ ನಿತಿನ್ ಮತ್ತು ಸ್ವಾತಿಯವರು ಒಂದಾಗಬೇಕಾ? ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಜನ ವೀಕ್ಷಣೆ ಮಾಡಿದ್ರೆ ಬೇಗ ನಾನು ಈ ಒಂದು ಧಾರಾವಾಹಿ ಅಪ್ಡೇಟ್ನ ನಿಮಗೆ ಕೊಡ್ತಾ ಇರ್ತೀನಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಅದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಇದೇ ರೀತಿ ಇದ್ದರೆ ವಿಡಿಯೋ ಮಾಡೋಕ್ಕೆ ನಮಗೂ ಸಹ ಖುಷಿ ಆಗುತ್ತೆ. ವಸುದೇವ ಕುಟುಂಬದ ಸ್ವಾತಿ ನಿತಿನ್ ಜೋಡಿ ಇಲ್ಲ ವಂಶ ನಿತಿನ್ ಜೋಡಿ? ಸೊ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.